ಮಹಂತೇಶ್ ಕಲ್ಲೇದ್ ಅಂತ ಹೇಳಿ. ನಾವು ಕಲ್ಕೇರಿ ಸಂಗೀತ ವಿದ್ಯಾಲಯದಲ್ಲಿ ವಿಜ್ಞಾನ ಶಿಕ್ಷಕರು. ನಮಗೆ ಇಲ್ಲಿ ಗೊತ್ತಾಗಿದ್ದೇನು, ನಾವು ಇದೇ ಶಾಲೆಯ ಅಥವಾ KCD ವಿದ್ಯಾರ್ಥಿ. ನಾವು ಇದ್ದಾಗ ಇಷ್ಟು ಡೆವಲಪ್ಮೆಂಟ್ ಇದ್ದಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಅದು ಗೊತ್ತಾಗಿದ್ದು ನಮ್ಮ ಜೂನಿಯರು ನವೀನ್ ಸರ್ ಅವರಿಂದ. ಅವಾಗ ನಾನು ಇವ್ರು ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ಮ ಮಕ್ಕಳ ನಾವು BD ಸೆಷನ್ ಮಾಡ್ತೀವಿ, ಆ ಉದ್ದೇಶದಿಂದ ಏನು ಇಲ್ಲಿ ನಮ್ಮ ಎಲ್ಲ ಪ್ರಾಣಿಗಳು ಅವು ಏನು ಸ್ಕೆಲ್ಟನ್ ಅದಾವು, ಯಾವ ಥರ ಅವುಗಳ ವಿಶೇಷತೆ ಏನು ಪ್ರಾಣಿಗಳದ್ದು ತಿಳ್ಕೊಬೇಕ್ರಿ ನಮ್ಮ ಮಕ್ಕಳು ಅಂತ ಹೇಳಿದಾಗ ನಮ್ಗೆ ಏನು ಮಾಡಿದ್ರು, ನವೀನ್ ಸರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಅವ್ರು ಏನೇನೋ ಆರ್ಟಿಕಲ್ ಪಬ್ಲಿಷ್ ಮಾಡ್ಯಾರಲ್ಲ ಅವ್ನು ನನಗೆ ಸೆಂಡ್ ಮಾಡಿದ್ರು. ಅವಾಗ ನನಗೇನು ಕುತೂಹಲ ಹೆಚ್ಚಾಯ್ತು. ನಾನು ಅದಕ್ಕೆ ಏನು ಮಾಡಿದೆ, HM ಸರ್ಗೆ ಅಥವಾ HM ಮೇಡಮ್ ಅವ್ರಿಗೆ ಏನು ಮಾಡಿದೆ, ರೆಕಮೆಂಡ್ ಮಾಡಿದೆ. ಇವನ್ನೆಲ್ಲ ಆರ್ಟಿಕಲ್ ಕಳಿಸಿದೆ, ಮೇಡಮ್ ಈ ಥರ ವಿಶೇಷತೆ ಅದಾವಲ್ಲಿ, ಎಲ್ಲ ಪ್ರಾಣಿಗಳ ಸ್ಪೆಸಿಮನ್ಗಳನ್ನ ಏನು ಅದು ಟ್ಯಾಕ್ಸಿಡರ್ಮಿಯಲ್ಲಿ ಮಾಡಿ ಇಟ್ಟಿದ್ದಾರೆ, ನಮ್ಮ ಮಕ್ಕಳಿಗೆ ಅವ್ನು ತೋರಿಸ್ಬೇಕಂತೆ. ಅದಕ್ಕೆ ನಾ ಏನಾಯಿತು, ಟೀಚರ್ ನಮ್ಗೆ ಪರ್ಮಿಷನ್ ಕೊಟ್ಟರು. ನಮ್ಮ ಮಕ್ಕಳಿಗೆ ಇವತ್ತೆಲ್ಲ ವಿಷಯಗಳನ್ನ ಅಥವಾ ಇರುವಂಥ ಸ್ಪೆಸಿಮನ್ಗಳನ್ನ ನೋಡಿದ್ರು. ಅದ್ರ ಬಗ್ಗೆ ನವೀನ್ ಸರ್ ಅವರು ಸವಿವರವಾಗಿ ಏನು ಅವರ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಏನು ತಿಳಿಸಿದ್ರು. ಆ ಪ್ರಾಣಿ ಇರಲಿ, ಪಕ್ಷಿಗಳಿರಲಿ, ಅಥವಾ ಏನು ಸಮುದ್ರ ಜೀವಿಗಳ ಬಗ್ಗೆ ಇರಲಿ, ಈ ವಿಷಯ ಏನು ಇನ್ನೇ ಅನೇಕ ಜನರ ಸಮೇತ ಬಂದು ನೋಡ್ಲಿ. ಯಾಕಂದ್ರೆ ಪ್ರಾಣಿ ವಸ್ತು ಸಂಗ್ರಹಾಲಯ ಐತೆ ಅನ್ನೋದು ಇನ್ನು ಮಕ್ಕಳಿರಲಿ ಅಥವಾ ಪೇರೆಂಟ್ಸ್ ಇರಲಿ ಎಲ್ಲರಿಗೆ ಗೊತ್ತಾಗಲಿ, ಎಲ್ಲರೂ ಬಂದು ನೋಡ್ಲಿ ಅಂತ ಹೇಳಿ ಹೇಳ್ತೇವೆ. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನವೀನ್ ಪ್ಯಾಟೀಸ್ ಸರ್ ಅಂತ ಹೇಳಿ ಇಲ್ಲಿ ಝುವಾಲಜಿ KCD ಝುವಾಲಜಿ ಡಿಪಾರ್ಟ್ಮೆಂಟು ಪ್ರಾಣಿ ಸಂಗ್ರಹಾಲಯ ಅಂತಿದೆ, ಮ್ಯೂಸಿಯಂ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ಬೋದು. ಇದನ್ನು 1947ರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ. ನವೀನ್ ಸರ್ ಏನಿದ್ದಾರೆ, ನಾವು ಎಂಟ್ರೆನ್ಸಿಗೆ ಬರ್ತಾನೆ ಎಷ್ಟೋ ನಾವು 7th ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಕಲ್ಕೇರಿ ಸಂಗೀತ ವಿದ್ಯಾಲಯದಿಂದ. ನಮ್ಮ ಸಹಶಿಕ್ಷಕರು, ವಿಜ್ಞಾನದ ಶಿಕ್ಷಕರಾದಂಥ ಕಾಂತೇಶ್ ಸರು ಬಂದರು. ಮುಗುಳ್ನಗೆಯಿಂದ ಮಕ್ಕಳನ್ನು ನಮ್ಮನ್ನು ಸ್ವಾಗತ ಮಾಡಿಕೊಂಡು ಒಳಗಡೆ ಏನೇನು ಪ್ರಾಣಿಗಳು, ಪಕ್ಷಿಗಳು, ಅವುಗಳ ದೇಹಗಳನ್ನು ಎಷ್ಟು ವರ್ಷಗಳವರೆಗೂ 300 ವರ್ಷಗಳು, 200 ವರ್ಷಗಳು ಅವುಗಳನ್ನು ರಾಸಾಯನಿಕ ವಸ್ತುಗಳನ್ನು ಹಾಕಿ ಕೆಡದಂತೆ ಹೇಗೆ ಇಡ್ತಾರೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಸರೀಸೃಪಗಳ ಬಗ್ಗೆ, ಸಸ್ತನಿಗಳ ಬಗ್ಗೆ ಇವೆಲ್ಲವುಗಳನ್ನು ಅತ್ಯಂತ ಕೂಲಂಕುಷವಾಗಿ ನಿರರ್ಗಳವಾಗಿ ಒಂದು ಯಾವುದೋ ಇದಕ್ಕೆ ಹೋಗ್ಬಿಟ್ಟೇವೇನೋ, ಪ್ರಾಣಿ ಪ್ರಪಂಚ ಆಕಾಶ ಕಾಯಕ್ಕೆ ಹೋಗಿವೇನೋ, ನಮಗೆಲ್ಲ ಅಲ್ಲಿ ಕರ್ಕೊಂಡು ತೋರಿಸ್ತಾ ಇದ್ದಾರೇನೋ ಗ್ರಹಗಳನ್ನು ಅನ್ನೋ ಹಾಗೆ ಜೀವಂತ ಇದಾವೇನೋ ಅಂಥೇಳಿ ನಮ್ಗೆ ಅನಿಸ್ತು. ಒಂದು ಸಣ್ಣ ಕೀಟದಿಂದ ಹಿಡಿದು ದೊಡ್ಡ ದೊಡ್ಡ ಹೆಬ್ಬಾವು, ಕಾಳಿಂಗ ಸರ್ಪ ಇವುಗಳನ್ನೆಲ್ಲ ಯಾವ ರೀತಿ ಎಲ್ಲಿರ್ತಾವ, ಏನು ಮಾಡ್ತಾವ, ಇವುಗಳ ಜೀವಿತಾವಧಿ ಎಷ್ಟು, ಮನುಷ್ಯನಿಂದ ಏನೇನು, ಪ್ರಾಣಿಗಳಿಂದ ಮನುಷ್ಯನಿಗೆ ಏನೇನು ಉಪಯೋಗಗಳಿದಾವ, ಅಥವಾ ಅವುಗಳನ್ನು ಕಂಡ್ರೆ ನಾವು ಯಾಕೆ ಹೆದರ್ತೀವಿ, ಕಚ್ಚುವಂಥ ಪ್ರಾಣಿ ಯಾವುದು, ಕಚ್ಚಲಾರದಂಥ ಪ್ರಾಣಿ ಯಾವುದು, ಯಾಕೆ ಹೆದರಬೇಕು, ಯಾಕೆ ಹೆದರಬಾರ್ದು ಅಂತ ಎಲ್ಲವುಗಳನ್ನು ಸವಿವರವಾಗಿ ತಿಳಿಸಿ ಹೇಳಿದರು. ಈ ಥರ ನಾಲೆಜು ನೀವು ಹೊರಗೆ ಬಂದಾಗ ಸಿಗ್ತದೆ. ನಮ್ಮಲ್ಲೇನ 4 ಗೋಡೆಗಳ ನಡುವೆ ವಿಷಯ ಶಿಕ್ಷಕರ ಮಧ್ಯದಲ್ಲಿ ನೀವು ಸಿಕ್ಕಾಕೊಂಡ್ರೆ ನಿಮ್ಮ ತಲೆ ಸಿಡಿದು ಓಡಾದಂಗೆ ಆಗ್ಬಿಡ್ತೈತಿ. ಯಾವಾಗ ಬೇರೆದನ್ನು ನೋಡ್ತೀವಿ, ಮಾಡ್ತೀವಿ ಅಂತ ನಿಮ್ಮ ಸುತ್ತಮುತ್ತ ನೀವು ಎಲ್ಲ ಇರೋದನ್ನ ಒಂದು ಕಾಡಿನ ಪ್ರದೇಶದಲ್ಲಿ ಎಲ್ಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಗಿಡಮರಗಳನ್ನು ಕೂಲಂಕುಷವಾಗಿ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ಅದನ್ನು ಅಬ್ಸರ್ವ್ ಮಾಡಿರಿ, ಅದ್ರ ಬಗ್ಗೆ ಸ್ಟಡಿ ಮಾಡಿರಿ. ಒಂದು ಯಾವುದೋ ಇದರಲ್ಲಿ ಬಂದು ಇದಿಷ್ಟ ನೋಡಿ ತಿಳ್ಕೊಂಡು ಹೋಗ್ಬಿಟ್ರಲ್ಲ, ಇದನ್ನು ನೀವು ನೆನ್ಪಿಟ್ಕೋಬೇಕು, ಪ್ರಾಕ್ಟಿಕಲ್ ಅಲ್ಲಿ ಮಾಡಬೇಕು. ಮುಂದಿನ ನಿಮ್ಮ ಜೀವನಕ್ಕೆ ಎಲ್ಲಾದರೂ ಇದಕ್ಕೆ ಸಹಾಯ ಸಿಗ್ತದಂತ ನನ್ನ ಆಸೆ. ಇದಕ್ಕೆಲ್ಲ ಪ್ರೇರಣೆಯಾಗಿ ನಿಂತು ನಮ್ಮ ಕಾಂತೇಶ್ ಸರು ಮತ್ತು ನಮ್ಮ ನವೀನ್ ಸರು ಸಪೋರ್ಟ್ ಮಾಡಿದ್ದು. ನನಗಿಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಇವರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ಮಕ್ಕಳಿಗೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳಿದಂಥ ನವೀನ್ ಪ್ಯಾಟೀಸ್ ಸರ್ಗೆ ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕೀರ್ತನಾ ನಾಯಕ್. ನಾನು 7ನೇ ತರಗತಿಯಲ್ಲಿ ಓದ್ತೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವು ಕಲ್ಕೇರಿ ಸಂಗೀತ ವಿದ್ಯಾಲಯದಿಂದ ಬಂದೀವಿ. ಎಲ್ಲಿ ಬಂದೇವು ಅಂದರೆ KCD ಮ್ಯೂಸಿಯಮಿಗೆ ಬಂದೀವಿ. ನಾವು ಇಲ್ಲಿ ಬಂದ್ರೆ ಭಾಳ ಖುಷಿ ಆಯ್ತು. ಮತ್ತು ಭಾಳ ಎಲ್ಲ ಹೊಸದಾಗಿ ಎಲ್ಲ ಏನೇನೋ ಕಲ್ತ್ಕೊಂಡ್ವಿ. ಆಮೇಲೆ ಕೆಲವೊಂದಿಷ್ಟು ಏನೂ ಗೊತ್ತಿದ್ರಿಕ್ಕಿಲ್ಲ ನಮ್ಗೆ. ಇಲ್ಲಿ ಬಂದು ಎಲ್ಲ ನೋಡಿದ್ವಿ, ಚಲೋ ಆಯ್ತು. ಮತ್ತು ಈ ಟೀಚರ್ಸ್ ಎಲ್ಲ ಕರ್ಕೊಂಡ್ಬಂದಾರೆ, ಥ್ಯಾಂಕ್ ಯು. ಮತ್ತು ನವೀನ್ ಸರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು 7ನೇ ತರಗತಿಯಲ್ಲಿ ಓದ್ತೀನಿ. ನಮಗೆ ಇಲ್ಲಿ ಕರ್ಕೊಂಡ್ಬಂದಾರೆ ನನ್ನ ಹೆಸರು ಮತ್ತು ನನ್ನ ಟೀಚರ. ನಮ್ಮ ಸ್ಕೂಲ್ ಹೆಸರು ಕಲ್ಕೇರಿ ಸಂಗೀತ ವಿದ್ಯಾಲಯ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವಿಲ್ಲಿ ನಮ್ಗೆ ಗೊತ್ತಿದ್ದಿರೋ ವಿಷಯಗಳನ್ನು ತಿಳ್ಕೊಳಕ್ಕೆ ಬಂದಿದ್ವಿ. ಇದನ್ನು 1947 ಕಟ್ಟಿಸಿದ್ರಂತ. ಇದಕ್ಕೆ ತುಂಬ ಜನ ಹೆಲ್ಪ್ ಮಾಡಿ ಕರ್ನಾಟಕದಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಪ್ರಾಣಿ ವಸ್ತು ಸಂಗ್ರಹಾಲಯನ. ಇದನ್ನು KCD ಕಾಲೇಜ್ ಒಳಗೆ ಐತಿ, ಎಲ್ಲರೂ ನೋಡಿದ್ವಿ. ನನ್ನ ಹೆಸರು ವಾಣಿ ಹಿರೇಮಠ್.
ನಮ್ಮ ಸ್ಕೂಲ್ ಹೆಸರು ಕಲ್ಕೇರಿ ಸಂಗೀತ ವಿದ್ಯಾಲಯ. ನಾವಿಲ್ಲಿ ಬಂದಿದ್ದು ನಾವಿಲ್ಲಿ ಎದಕ್ಕೆ ಬಂದೇವು ಅಂದ್ರೆ ನಾವು ಪ್ರಾಣಿ ಪಕ್ಷಿ ಇದೆಲ್ಲ ತಿಳ್ಕೊಕ್ ಬಂದೇವಿ. ಇದು ಹೆಬ್ಬ ಒಂದು ಐತಿ ಇಲ್ಲಿ ಇದೊಂದು ಸಾಕಿದೈತಿ. ಮತ್ತು ನಾವು ಭಾಳ ತಿಳ್ಕೊಂಡ್ವಿ, ಮನುಷ್ಯರದು ತಿಳ್ಕೊಂಡ್ವಿ ಎಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಠಲ್. ನಾವು ಕಲ್ಕೇರಿ ಸಂಗೀತ ವಿದ್ಯಾಲಯದಿಂದ ಬಂದಿದ್ದೇವೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಮತ್ತು ಇದು KCD ಜುವಾಲಜಿ ಡಿಪಾರ್ಟ್ಮೆಂಟ್. ಇಲ್ಲಿ ನಮಗೆ ಗೊತ್ತಿಲ್ಲದಂಥ ವಿಷಯಗಳು ಎಲ್ಲ ಇದ್ವು. ಇದನ್ನೆಲ್ಲ ನೋಡಿ ನಮಗೆ ಭಾಳ ಖುಷಿ ಆಯ್ತು. ಮತ್ತು ಇದನ್ನು 1947ರಾಗ ಪ್ರೊಫೆಸರ್ PW ಅನ್ನೋರು ಕಟ್ಸ್ಯಾರ. ಮತ್ತು ಇಲ್ಲಿ ಎಲ್ಲ ಪ್ರಾಣಿಗಳದಾವ. ಥ್ಯಾಂಕ್ ಯು.